صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ರಾತ್ರಿಯ ಕಾರ್ಗತ್ತಲೆಗಿಂತಲೂ ಭಯಪಡಬೇಕು ಎಂದು ಹೇಳಿದಂತಹ ಆ ಕಾಲ ಯಾವುದು ಗೊತ್ತೇ? ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಬಾದಿರು ಬಿಲ್ ಆಮಾಲಿ ಫಿತನ, ನೀವು ಸತ್ಕರ್ಮದೊಂದಿಗೆ ಮುನ್ನಡೆಯಿರಿ. ಕತಇಲ್ಲೈಲಿ ಮುದುಲಿಮ, ಕಾರ್ಗತ್ತಲೆಯ ರಾತ್ರಿಯ ಜಾವಗಲಿಂತಿರುವ ಗೊಂದಲಗಳ ಒಂದು ಕಾಲ ಬರಲಿದೆ. ಅಂದರೆ ಕಾರ್ಗತ್ತಲೆಯ ರಾತ್ರಿಗಿಂತಲೂ ಕಠಿಣವಾದಂತಹ ಫಿತ್ನೆಗಳ ಒಂದು ಕಾಲ ಬರಲಿದೆ. ಯುಸ್ಬಿಹುರ್ ರಜುಲು ಮುಅ್ಮಿನನ್ ವಯುಮ್ಸಿ ಕಾಫಿರಾ, ಬೆಳಿಗ್ಗೆ ಪ್ರಭಾತದಲ್ಲಿ ವಿಶ್ವಾಸಿಯಾದಂತಹ ವ್ಯಕ್ತಿ ಸಂಜೆಯಾಗುವಾಗ ಅವಿಶ್ವಾಸಿಯಾಗ್ತಾನೆ. ವಯುಮ್ಸಿ ಮುಅ್ಮಿನನ್, ಸಂಜೆಯಾಗುವಾಗ ವಿಶ್ವಾಸಿಯಾದಂತಹ ವ್ಯಕ್ತಿ ವಯುಸ್ಬಿಹು ಕಾಫಿರಾ, ಬೆಳಿಗ್ಗೆಯಾಗುವಾಗ ಆತನು ಅವಿಶ್ವಾಸಿಯಾಗಿರುತ್ತಾನೆ. ಯಬಿಉ ದೀನಹು ಬಿಅರಲಿ ಮಿನದ್ ದುನ್ಯಾ, ಇಹಲೋಕದ ಅವಶ್ಯಕತೆಗೋಸ್ಕರ, ಇಹಲೋಕದ ಲಾಭಕ್ಕೋಸ್ಕರ ದೀನನ್ನು, ಧರ್ಮವನ್ನು ಮಾರುವಂತಹ ಒಂದು ಸಮಯ ಬರಲಿದೆ ಎಂದು ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಆ ಒಂದು ಕಾಲ ಈ ಕಾಲ ಎಂದು ನಮಗೆ ಬೇಕಾದರೆ ಹೇಳ್ಬೋದು. ಕಾರಣ ಇಂದು ಅದೆಷ್ಟೋ ಉದಾಹರಣೆಗಳು. ಅತಿಯಾಗಿ ನಮ್ಮ ಹೆಣ್ಣು ಮಕ್ಕಳು, ಬೆಳಿಗ್ಗೆ ವಿಶ್ವಾಸಿಯಾಗಿದ್ದಂತಹ ಹೆಣ್ಣು ಮಗು ಅದ್ಯಾವುದೋ ಅವಿಶ್ವಾಸಿಯಾದಂತಹ ವ್ಯಕ್ತಿ ಸಿಕ್ಕಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ಆ ಲಾಭಕ್ಕೋಸ್ಕರ ಈ ಧರ್ಮವನ್ನೇ ಮಾರಿ ಅವಿಶ್ವಾಸಿಯಾಗಿ ಹೋಗುವಂತಹ ಎಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದ್ದರಿಂದ ಧರ್ಮವನ್ನು ಲಾಭಕ್ಕೋಸ್ಕರ ಮಾರುವಂತಹ ಜನರು, ಇದು ಕೇವಲ ಅವಿಶ್ವಾಸಿಯಾಗುವುದು ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ಚರ್ಯೆ, ಅಹ್ಲು ಸುನ್ನ ವಲ್ ಜಮಾಅತ್ನಿಂದ ಹೊರಗೆ ಹೋಗುವಂತಹ ಅದೆಷ್ಟೋ ವಿಶ್ವಾಸಿಗಳಿದ್ದಾರೆ. ಅಂದರೆ ಈ ಒಂದು ನೈಜ ಆಶಯದಿಂದ ಹೊರಗೆ ಹೋಗಿ ಯಾವುದೋ ತಬ್ಲೀಗ್ ಜಮಾತೋ, ಸಲಫಿಯೋ, ಮುಜಾಹಿದೋ ಅಂತಹ ವ್ಯಕ್ತಿಗಳ ಹಿಂದೆ ಹೋಗಿ ಧರ್ಮವನ್ನು ಅವರು ಹಣ ಕೊಡ್ತಾರೆ ಅಥವಾ ಅವರ ಏನೋ ಒಂದು ಲಾಭಕ್ಕೋಸ್ಕರ ಧರ್ಮವನ್ನು ಮಾರುವಂತಹ ಅದೆಷ್ಟೋ ಜನರಿದ್ದಾರೆ. ಖಂಡಿತವಾಗಿ ಎಷ್ಟೇ ಸಂಕಷ್ಟಗಳು ಬರಲಿ, ಎಷ್ಟೇ ನೋವುಗಳು ಅನುಭವಿಸಿದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಳಿಸಿಕೊಟ್ಟಂತಹ ಧರ್ಮ ಅಹ್ಲು ಸುನ್ನ ವಲ್ ಜಮಾ, ಅದರಿಂದ ಒಂದು ಇಂಚು ಕೂಡ ನಾವು ಆಚೆ ಈಚೆ ಆಗಬಾರದು. ಆ ದಾರಿಯಲ್ಲಿ ನಾವು ನೆಲೆ ನಿಲ್ಲಬೇಕು. ನಮ್ಮ ಉಲಮಾ ನೇತಾರರು ಅವರು ನಮಗೆ ಹೇಳಿಕೊಟ್ಟಂತಹ ಆ ಒಂದು ದಾರಿ, ಅದರಲ್ಲಿ ನಾವು ಸಂಚರಿಸಬೇಕು. ಯಾವುದೇ ಓರ್ವ ವ್ಯಕ್ತಿ ದೀನಿಲ್ಲದಂತಹ, ಧಾರ್ಮಿಕ ವಿದ್ಯಾಭ್ಯಾಸ ಅಲ್ಪವೂ ಇಲ್ಲದಂತಹ ವ್ಯಕ್ತಿ ಬಂದು ಏನೋ ಒಂದು 2-3 ಮಾತು ಹೇಳಿದರೆ ಅದರ ಹಿಂದೆ ಹೋಗುವಂತಹ ಜನರು ನಾವು ಆಗಬಾರದು. ಯಾವುದೇ ಓರ್ವ ಯುಕ್ತಿವಾದಿ ಬಂದು ಆತನ ಮನಸ್ಸಿಗೆ ಬಂದಂತಹ ವಿಷಯಗಳು ನಿಮ್ಮ ಮುಂದೆ ಇಡುವಾಗ ಅದು ಸತ್ಯ ಎಂದು ಹೇಳಿ ಅದರ ಹಿಂದೆ ಹೋಗುವಂತಹ ಅದೆಷ್ಟೋ ಜನರಿದ್ದಾರೆ. ಖಂಡಿತವಾಗಿ ನಾವು ಈ ಒಂದು ಕಾಲದಲ್ಲಿ, ಕಾರ್ಗತ್ತಲಿಗಿಂತಲೂ ಫಿತ್ನಗಳು ವ್ಯಾಪಕವಾಗಿ ಹರಡುತ್ತಿರುವಂತಹ ಈ ಕಾಲದಲ್ಲಿ ನಾವು ಮಾಡಬೇಕಾದದ್ದು ನಮ್ಮ ಪ್ರತಿಯೊಬ್ಬರ ಈಮಾನನ್ನು ನಾವು ಸಂರಕ್ಷಿಸಬೇಕು. ನಮ್ಮ ಈಮಾನ್, ಅದರ ಸಂರಕ್ಷಣೆಯ ಹೊಣೆ ನಾವು ಹೊತ್ತು ಈ ಇಹಲೋಕದಲ್ಲಿ ನಾವು ಜೀವಿಸುವುದಾದರೆ ನಾಳೆ ಮರಣ ಹೊಂದುವಾಗ ಈಮಾನ್ನೊಂದಿಗೆ ನಮಗೆ ಮರಣ ಹೊಂದಲು ಸಾಧ್ಯ. ಅಲ್ಲಾಹ ನಮ್ಮನ್ನು ಈಮಾನ್ನೊಂದಿಗೆ ಮರಣ ಹೊಂದಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.